ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಕಿಚನ್ ಮೇಕವರ್ನ ತೋರಿಸಿದ್ದೆ. ಇವತ್ತು ಫುಲ್ ಕಂಪ್ಲೀಟ್ ಹೇಗೆ ಮಾಡಿದೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನು ಗ್ರಾಸ್ ಮ್ಯಾಟ್ ಅದೇ ವಿಂಡೋಗೆ ಹಾಕೋಣ ಅಂತ ಹೇಳಿ ಕಟ್ ಮಾಡಿದ್ನಲ್ಲ, ಅದು ಅಡುಗೆ ಮನೆದು ವಿಂಡೋ ಹತ್ರ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಅದು. ಇನ್ನು ಇದು ಅಷ್ಟೇ ಗ್ಲಾಸ್ ಬೌಲ್ಗಳು, ಅದು ಬಾಕ್ಸಲ್ಲೇ ಇಟ್ಟಿದ್ದೆ. ಇವಾಗ ಜೋಡಿಸ್ಕೊಳ್ಳೋಣ, ಚೆನ್ನಾಗಿ ಕಾಣುತ್ತೆ ಮತ್ತು ಯೂಸು ಮಾಡೋಣ ಅಂತ ಹೇಳಿ ಜೋಡಿಸ್ಕೊಂಡೆ. ಇನ್ನು ಕಿಚನ್ ಮೇಕವರ್ಗೆ ಮೇಯ್ನಾಗಿ ಬೇಕಾಗಿರೋದು ಇದು ರೋಪ್ ಲೈಟು. ಇದು ಬ್ಲೂ, ರೆಡ್ ಆ್ಯಂಡ್ ಮಲ್ಟಿ ಕಲರ್ ಬರುತ್ತೆ. ನಾನು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಒಂಥರ ನೈಟ್ ತುಂಬಾ ಬ್ರೈಟಾಗಿ ಕಾಣುತ್ತೆ ಕಿಚನ್ನು, ಅದಕ್ಕಾಗಿ. ಆಮೇಲೆ ಇದು ಅಷ್ಟೇ, ಆ ರೋಪ್ ಲೈಟ್ ಜೊತೆನೇ ಇದು ಒಂದು ಆರೆಂಜ್ ಕಲರ್ದೊಂದು ಲೀಫು ಮತ್ತು ಗ್ರೀನ್ ಕಲರ್ದೊಂದು ತೊಗೊಂಡಿದ್ದೀನಿ. ಈ ಒಂದು ಮೂರೇನೋ ಬೇಕು ಫುಲ್ ಕಿಚನ್ಗೆ ಹಾಕೋದಕ್ಕೆ. ಅದನ್ನು ರೋಪ್ ಲೈಟ್ ಜೊತೆನೇ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನು ಅದೇನು ಆರೆಂಜ್ ಕಲರ್ ಮತ್ತು ಗ್ರೀನ್ ಕಲರ್ ಲೀಫ್ ಏನು ತೊಗೊಂಡಿದ್ದೀನಿ ಅದನ್ನು ಹಾಕೋದಕ್ಕೆ ಈ ಥರ ಹುಕ್ಕನ್ನು ನಾನು ತೊಗೊಂಡಿದ್ದೀನಿ. ಅದರೊಳಗೆ ಹಾಕಿಬಿಟ್ಟು ಟ್ವಿಸ್ಟ್ ಮಾಡಿದ್ರೆ ಆಯಿತು. ಅಲ್ಲಿ ಡಬಲ್ ಟೇಪ್ ಗಮ್ ಕೊಟ್ಟಿರ್ತಾರೆ. ಆ ಹುಕ್ಕಿಗೆ ಅಂಟಿಸ್ಬಿಟ್ಟು ಆಮೇಲೆ ಅದ್ರದ್ದು ಮೇಲ್ ಕವರ್ ತೆಗೆದ್ಬಿಟ್ಟು ನಾವು ಅಂಟಿಸಿದ್ರೆ ಆಯಿತು ಕಿಚನ್ಗೆ. ಎಲ್ಲ ಫುಲ್ಲು ನಾನು ರೌಂಡಾಗಿ ಅದು ಎಷ್ಟು ಎಲ್ಲಿ ಹಾಕಬೇಕೋ ಅಲ್ಲಿ ಅಷ್ಟು ಫುಲ್ ಹಾಕ್ಕೊಂಡಿದ್ದೀನಿ. ಅದು ಗ್ರೀನ್ ಕಲರ್ ಆಗಿದ್ದರಿಂದ, ಆ ಲೀಫು ಇದು ಒಂದೇ ಕಲರ್ ಆಗಿದ್ದರಿಂದ ಏನೋ ಹುಕ್ಕು ಹಾಕಿದ್ದೀವಿ ಅಂತ ಕಾಣಲ್ಲ. ತುಂಬ ಚೆನ್ನಾಗಿ ಕಾಣುತ್ತೆ, ಎಲ್ಲ ಕಲರ್ ಎರಡು ಒಂದೇ ಆಗಿರೋದ್ರಿಂದ. ನೋಡಿ ಇವಾಗ ಫುಲ್ ಕವರ್ ಆಯಿತು. ಇನ್ನು ಆರೆಂಜ್ ಕಲರ್ ಲೀಫ್ ಏನಿದೆ ಅದನ್ನು ಅದರೊಳಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಟೈಟಾಗಿ ಅದನ್ನು ನೀಟಾಗಿ ಎಳೆದು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಮಧ್ಯ ನಾನು ಅದು ವೈಟ್ ಕಲರ್ದೊಂದು ಗಮ್ಮು ಟೇಪ್ನ ಮಧ್ಯ ಅಂಟಿಸಿದ್ದೀನಿ. ಅಂದರೆ ಇನ್ನೊಂದು ಸ್ವಲ್ಪ ಸ್ಟ್ರೈಟಾಗಿ ನೀಟಾಗಿ ಅದು ಕುತ್ಕೊಳ್ಳಿ ಅಂತ ಹೇಳಿ. ಫುಲ್ಲು ಕಿಚನ್ ಎಷ್ಟು ಬೇಕೋ ಅಷ್ಟು ಎಲ್ಲ ಕಡೆ ಅಂಟಿಸ್ಕೊಂಡು ಹಾಕ್ತಾಯಿದ್ದೀನಿ. ಇದು ಫುಲ್ ಇವಾಗ ಹಾಕಾಯ್ತು ನೋಡಿ. ಇದ್ರ ಜೊತೆ ರೋಪ್ ಲೈಟ್ ಹಾಕಿದ್ರೇ ಅದು ಅಷ್ಟು ಚೆನ್ನಾಗಿ ಕಾಣೋದು, ಅದು ಎಲೆಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಇವೆರಡು ಸೇರಿಸಿ ಹಾಕಿದ್ರೆ. ಇನ್ನು ಇಲ್ಲಿ ಸಿಂಕ್ ಹತ್ರ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ನಾನು ಒಂದೊಂದೇ ಸೈಡ್ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕಾಂಬೋ ಆಗಿ ಕಾರ್ನರ್ ಸೆಲ್ಫ್ಸ್ 2 ಬಂದಿದ್ವಲ್ಲ, ಒಂದು ಕಿಚನ್ ಹತ್ರ ಇಟ್ಟಿದ್ದೀನಲ್ಲ, ಅದನ್ನು ಇಲ್ಲೊಂದು ಸಿಂಕ್ ಹತ್ರ ಇಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಏನಿರುತ್ತೆ ಲಿಕ್ವಿಡ್ಡು, ಸೋಪು, ಹ್ಯಾಂಡ್ ವಾಶು ಎಲ್ಲದು ಅದು ಮೇಲೆ ಹೋಗಿಬಿಟ್ರೆ ಇನ್ನು ನೀಟಾಗಿ ಡೈಲಿ ಕೆಳಗೆ ನೀಟಾಗಿ ಎಲ್ಲ ಒರೆಸ್ಕೋಬೋದು ಅಂತ ಸ್ವಲ್ಪ ಟವಲಲ್ಲಿ ಇನ್ನೊಂದು ಸ್ವಲ್ಪ ಒರೆಸ್ಬಿಟ್ಟು ನಾನು ಅಂಟಿಸ್ತಾ ಇದ್ದೀನಿ. ಅದೇನು ಅಣ್ಸಕ್ಕೆ ಕೊಟ್ಟಿದ್ದಾರಲ್ಲ ಅದನ್ನು ಫಸ್ಟ್ ಅಣಿಸ್ಬಿಟ್ಟು ಆಮೇಲೆ ರ್ಯಾಕ್ ಹಾಕಬೇಕಿತ್ತು. ನನಗೆ ಅಷ್ಟು ಗೊತ್ತಾಗಲಿಲ್ಲ. ಆಮೇಲೆ ಹಾಕ್ಬಿಟ್ಟು ಅಣ್ಸೋಕ್ಕೆ ಕಷ್ಟ ಆಗ್ತು. ಅದಕ್ಕೆ ಫಸ್ಟು ಆ ಗಮ್ ಅಣಿಸ್ಬಿಟ್ಟು ಆಮೇಲೆ ಆ ರ್ಯಾಕ್ನ ಸಿಗಿಸಿ. ಓಕೆ, ಇವಾಗ ಎಲ್ಲ ನೋಡಿ ಅಲ್ಲಿ ಸಿಂಕ್ ಹತ್ರ ಇರೋ ಐಟಮ್ ಎಲ್ಲ ಮೇಲೆ ಇಟ್ಟ ಮೇಲೆ ಅಲ್ಲೆಲ್ಲ ಸ್ಪೇಸ್ ಉಳಿಯುತ್ತೆ. ನೀಟಾಗಿ ಎಲ್ಲ ತೊಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಡೈಲಿ ಎಲ್ಲ ಪಾತ್ರೆ ಎಲ್ಲ ತೊಳೆದ್ಮೇಲೆ ಅಲ್ಲೂ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಇಡ್ತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನು ಕಿಚನ್ ಮೇಕವರ್ಗೆ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ ರೋಪ್ ಲೈಟು, ಅದನ್ನು ಈಗ ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದಕ್ಕೆ 1 mm ರೆಡ್ ಕಲರ್ ಡಬಲ್ ಸೈಡೆಡ್ ಟೇಪ್ ಬರುತ್ತೆ. ಅದನ್ನು ಹಾಕಿಬಿಟ್ಟು ಇದು ರೋಪ್ ಲೈಟ್ ಅಂಟಿಸಿದ್ರೆ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದ್ರದ್ದು ಟೇಪು ಲಿಂಕನ್ನು ನಾನು ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ. ಈ ಹುಕ್ಕಿಗೆ ಈ ಥರ ಒಳಗೆಲ್ಲ ಹಾಕಿಬಿಟ್ಟು ಆಮೇಲೆ ಟ್ವಿಸ್ಟ್ ಮಾಡಿದರೆ ಆಯಿತು. ಹೊಸದಾಗಿ ಇನ್ನೇನು ಇಲ್ಲಿ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನೋ ಅದ್ರ ಲಿಂಕು ಸಹ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ, ಬೇಕಾದರೆ ತೊಗೋಬೋದು. ಮಧ್ಯೆ ಡಬಲ್ ಟೇಪ್ ಗಮ್ಮು ನಾನು ಸ್ಟ್ರಾಂಗ್ ಇರೋದು ತೋರಿಸಿದ್ನಲ್ಲ ಅದನ್ನು ಹಾಕಿದ್ದೀನಿ, ನೀಟಾಗಿ ಸ್ಟ್ರೈಟಾಗಿ ಕುತ್ಕೊಳ್ಳುತ್ತೆ ಅಂತ. ಈ ಗಮ್ನ ಅದೇನು ಬಳ್ಳಿ ಇದೆಯಲ್ಲ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ ಅದಕ್ಕೆ. ಇನ್ನು ಒಂದು ಗ್ಲಾಸ್ ಬಾಟಲ್ ಇತ್ತು, ಅದ್ರದ್ದು ಕ್ಯಾಪ್ ಅಂತೂ ತುಂಬ ಚೆನ್ನಾಗಿತ್ತು. ಅದಕ್ಕೆ ಕರ್ಪೂರ ಹಾಕಿ ಅದು ಹೋಲ್ ಮಾಡಿಕೊಂಡೆ. ಇನ್ನು ನಾನು ಆರ್ಟಿಫಿಷಿಯಲ್ ಪ್ಲಾಂಟ್ ಇತ್ತಲ್ಲ ಅದನ್ನೇ ಒಂದು ಕಿತ್ಬಿಟ್ಟು ಅದ್ರ ಒಳಗೆ ಹಾಕ್ತಾ ಇದ್ದೀನಿ. ಇನ್ನು ಬಬಲ್ ಇದೆಯಲ್ಲ, ಅದು ನೀರೊಳಗೆ ಹಾಕಿಟ್ರೆ ಗೋಲಿ ಟೈಪ್ ಅಷ್ಟು ದಪ್ಪ ಆಗುತ್ತಲ್ಲ, ಆ ಥರ ಒಂದು ಅದೇ ಗ್ಲಾಸಲ್ಲೇ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದು ಕ್ಯಾಪಿಗೆ ಈ ಥರ ಪ್ಲಾಂಟ್ ಹಾಕಿ ಆ ಗ್ಲಾಸ್ ನೋಡಿ ಇದೆ ಇಲ್ಲಿ ಬಬಲ್ ಹಾಕಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದು ಒಂದು ಸಿಂಕಲ್ಲಿ ಕಾರ್ನರಲ್ಲಿ ಇಟ್ಟೆ ಅದನ್ನು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ.
ಇವಾಗ ಕೆಳಗೆಲ್ಲ ವಾಲ್ಪೇಪರ್ ಅಂಟಿಸೋಣ ಅಂತ ಹೇಳಿ ಎಲ್ಲದನ್ನೂ ಮತ್ತೆ ಎತ್ತಿಟ್ಕೊಂಡೆ. ಮುಂಚೆನೇ ವಾಲ್ಪೇಪರ್ ಅಂಟಿಸಿ ಆಮೇಲೆ ಎಲ್ಲ ಉಳಿದಿದ್ದೆಲ್ಲ ಮಾಡಬೇಕಿತ್ತು ನಾನು. ಮತ್ತೆ ಮಾಡಿದ್ಮೇಲೆ ಮತ್ತೆಲ್ಲ ತೆಗೆದ್ಬಿಟ್ಟು ಮಾಡೋದಾಯಿತು. ಅದಕ್ಕೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ಇವತ್ತು ಒಂದು ಇದು ಟಿಶ್ಯೂ ಪೇಪರ್ದು ಹಾಕೋದದು ಹೋಲ್ಡರ್ನ, ಟಿಶ್ಯೂ ಪೇಪರ್ ಹಾಗೆ ಇಟ್ಟಿದ್ದೆ ರೋಲು, ಅದು ಹೋಲ್ಡರ್ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ರೋ ಪ್ಲೇಟ್ ಏನು ಹಾಕಿದ್ನಲ್ಲ ಅದು ಅಷ್ಟು ನೀಟಾಗಿ ಕೂರೋದಿಲ್ಲ ಅಂತ ಹೇಳಿದ್ನಲ್ಲ. 1 mm ರೆಡ್ ಕಲರ್ ಅಕ್ರಿಲಿಕ್ ಎನ್ಸಿವ್ ಫೋಮ್ ಟೇಪ್ ಅಂತ, ಇದು ನೀಟಾಗಿ ಚೆನ್ನಾಗಿ ಕೂರತ್ತೆ. ಅದಕ್ಕೆ ಅದನ್ನು ಆರ್ಡರ್ ಮಾಡಿದ್ದೆ, ಇವತ್ತು ಬಂತು. ಇನ್ನು ಚೇಂಜ್ ಮಾಡೋಣ ಅಂತ ಹೇಳಿ ರೋ ಪ್ಲೇಟ್ ಏನು ಹಾಕಿದ್ದೆ ಅದನ್ನೆಲ್ಲ ತೆಗೆದಿದ್ದೀನಿ. ನೋಡಿ ಈ ಥರ ಇದೆ. ಅದು ರೋ ಪ್ಲೇಟ್ ಎಷ್ಟು ಅಳತೆ ಇದೆ ಅಷ್ಟೇ ಇದೆ. ಇದು ಈ ಥರ ತೊಗೊಂಡ್ರೆ ಅದು ಎಕ್ಸ್ಟ್ರಾ ಏನೂ ಕಾಣೋದಿಲ್ಲ. 1 mm ಇದು ಸೇಮ್ ಅದು ರೋಪ್ ಲೈಟ್ ಹಾಕ್ಕೊಂಡು ಅದ್ರ ಹಿಂದೆ ನಾವು ಬ್ಯಾಕ್ ಸೈಡು ಇದು ಅಂಟಿಸ್ಕೊಂಡು ಹೋಗಬೇಕು. ಎಷ್ಟು ಒಂದು ಅರ್ಧ ಅಂಟಿಸ್ಕೊಂಡು ಕಟ್ ಮಾಡಿಕೊಂಡು ಆಮೇಲೆ ಆ ಮೇಲ್ ಕವರ್ ತೆಗೆದು ಅರ್ಧನೇ ಅಂಟಿಸ್ಕೊಳ್ತಾ ಹೋದೆ ನಾನು. ಇವಾಗ ಫುಲ್ ಎಲ್ಲ ಅಂಟಿಸಾಯ್ತು. ಇವಾಗ ಲೈಟ್ ಹಾಕ್ತೀನಿ ನೋಡಿ. ಸಂಜೆ ಆಗಿರೋದಕ್ಕೆ ಇನ್ನೂ ಬೆಳಕಿದೆಯಲ್ಲ ಅಷ್ಟು ಕಾಣ್ತಾ ಇಲ್ಲ. ನೈಟಿಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಅಷ್ಟೇ ಕಾಂಬೋಗೆ 2 ಬಂದಿದೆ. ಇದು ಟಿಶ್ಯೂ ಪೇಪರ್ ಹೋಲ್ಡರು, ಇದಕ್ಕೂ ಅಷ್ಟೇ ಗಮ್ ಕೊಟ್ಟಿದ್ದಾರೆ. ಆ ಗಮ್ಮನ್ನು ಅಂಟಿಸ್ಬಿಟ್ಟು ಅದನ್ನು ಸಿಕ್ಸಿದ್ರೆ ಆಯಿತು. ಇಲ್ಲಿ ಕಿಚನ್ ಹತ್ರ ಒಂದು ಇವಾಗ ಅಂಟಿಸ್ತೀನಿ. ಗಮ್ ಅಂಟಿಸೋ ಮುಂಚೆ ಯಾವಾಗಲೂ ಅಷ್ಟೇ ಕ್ಲೀನ್ ಮಾಡ್ಕೊಳ್ಳೇಬೇಕು. ಒಂದು ಸ್ವಲ್ಪ ಧೂಳಿದ್ರು ಅದು ಅಷ್ಟು ನೀಟಾಗಿ ಕೂರಲ್ಲ ಅಂತ ಹೇಳಿ. ಇನ್ನು ಗಮ್ ಅಂಟಿಸಿದ್ಮೇಲೆ ಅದಕ್ಕೆ ಹಾಗೆ ಸಿಕ್ಸಿದ್ರೆ ಆಯ್ತು. ಅದನ್ನು ನೋಡಿ ಇವಾಗ ಯೂಸ್ ಮಾಡೋಕ್ಕೆ ಚೆನ್ನಾಗಿ ಈಸಿ ಅನಿಸುತ್ತೆ. ಇಲ್ಲಿ ಕಿಚನ್ ಹತ್ರನೇ ಈ ಥರ ಹಾಕ್ಕೊಂಡ್ರೆ ನನಗೆ ತುಂಬ ಇಷ್ಟ ಆಯಿತು ಇದು ಮಾತ್ರ. ಇನ್ನು ಕೆಳಗೆಲ್ಲ ವಾಲ್ಪೇಪರ್ ಹಾಕೋಣ ಅಂತ ಹೇಳಿ ನಾನು ತರಿಸಿದ್ದೀನಿ. ಅದು ಸಾಕಾಗಲಿಲ್ಲ, ಅದಕ್ಕೆ ಇನ್ನೊಂದು ಮಿಕ್ಸ್ ಮಾಡಿ ಹಾಕಿದೆ ನಾನು, ಇನ್ನೊಂದು ವಾಲ್ಪೇಪರ್ ಮಿಕ್ಸ್ ಮಾಡಿ. ಇದು ಅಷ್ಟೇ ವಾಲ್ಪೇಪರು, ಹಿಂದೆ ಕವರ್ ತೆಗೆದ್ಬಿಟ್ಟು ಅಂಟಿಸಿದ್ರೆ ಆಯಿತು. ಅಂದರೆ ಇಬ್ಬರು ಇರಬೇಕು ಇದಕ್ಕೆ. ನಾನು ಒಬ್ಬಳೇ ಅಂಟಿಸೋಕ್ಕೆ ಇದು ಮಾಡಿದೆ, ಅದು ಅಷ್ಟೊಂದು ನೀಟಾಗಿ ಬರಲಿಲ್ಲ. ಒಂದು ಸ್ವಲ್ಪ ಗ್ಯಾಸ್ ಹತ್ರ ಮಾತ್ರ ಅಷ್ಟು ಕರೆಕ್ಟಾಗಿ ಆಗಲಿಲ್ಲ. ಮತ್ತು ಈ ಸೈಡೆಲ್ಲ ನೀಟಾಗಿ ಮಾಡಿದೆ ನೋಡಿ. ಇದೆ ಈ ಥರ ತೆಗಿಬೇಕು. ನೋಡಿ ಈ ಥರ ಅಂಟಿಸಿದ್ದೀನಿ. ಇಬ್ಬರಿದ್ರೆ ಇನ್ನೂ ನೀಟಾಗತ್ತೆ. ಅದು ಒಂದು ಫುಲ್ಲು ಕವರ್ ಆಗಲಿಲ್ಲ ಅಂತ ಹೇಳಿದ್ನಲ್ಲ, ಇನ್ನೊಂದು ಸ್ವಲ್ಪ ಬೇರೆ ಇನ್ನೊಂದು ವಾಲ್ಪೇಪರ್ನ ನಾನು ಅಂಟಿಸಿದ್ದೀನಿ. ಫೈನಲಿ ಕಿಚನ್ ಮೇಕ್ ಓವರ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿರೋ ವಿಡಿಯೋನ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇದು ಏನು ನಾನು ಕಿಚನ್ ಮೇಕ್ ಓವರ್ಗೆ ಮಾಡಿರೋದು ಎಲ್ಲ ಪ್ರಾಡಕ್ಟ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಇದು ಕಿಚನ್ ಮೇಕ್ ಓವರ್ಗೆ 2000 ಒಳಗೇ ಖರ್ಚಾಗಿದೆ. ಟೋಟಲಾಗಿ ಎಲ್ಲ ವಾಲ್ಪೇಪರು ಎಲ್ಲ ನಾನು ತೊಗೊಂಡಿರೋದು, ರ್ಯಾಕ್ಗಳು ಎಲ್ಲ ಸೇರಿ. ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ. ಅಲ್ಲಿ ನೀವು ಲೈಕ್ ಕೊಡೋದ್ರಿಂದ ಏನಂದರೆ ನಮ್ಮ ವಿಡಿಯೋ ಇನ್ನಷ್ಟು ಜನಿಗೆ ಅದು ತಲುಪುತ್ತೆ ಅಂತಲೇ ಹೇಳ್ಬೋದು. ಈ ಕಿಚನ್ ಮೇಕವರು ಅದು ವಿಡಿಯೋ ಅದು ಲಾಸ್ಟಲ್ಲಿ ನೀವು ನೋಡ್ತಿರಲ್ಲ, ಅದು ಇಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ದಿನ, ನಾನು ಒಂದು 3 days ಅಂತೂ ಅದಕ್ಕೆ ನಾನು ಟೈಮ್ ತೊಗೊಂಡಿದ್ದೀನಿ. ಮದುವೆ ಆದಮೇಲೆ ನಾವು ಹೆಣ್ಮಕ್ಳು ಅತಿ ಹೆಚ್ಚು ಯೂಸ್ ಮಾಡೋದೇ ಈ ಕಿಚನ್ ರೂಮ್ ಅಲ್ವಾ. ಈ ಕಿಚನ್ ರೂಮ್ ಡೆಕೋರೇಟ್ ಆಗಿ ತುಂಬ ಚೆನ್ನಾಗಿ ಇದ್ದರೆ ಎಷ್ಟು ಖುಷಿ ಅಲ್ವಾ ಅಲ್ಲಿ ಅಡುಗೆ ಮಾಡೋದಕ್ಕೂ. ನೈಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆದ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.